ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತಿಂದು ಕುಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇರೋದ್ರಿಂದ ನಾನಿವತ್ತು ಕೆಲವೊಂದು ವ್ಯಾಲೆಂಟೈನ್ಸ್ ಡೇಗೆ ಸಂಬಂಧಪಟ್ಟಂಥ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಜೊತೆಗೆ ಒಂದು ಮೆಡಿಸಿನಲ್ ಡ್ರಿಂಕ್ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಈ ರೆಸಿಪೀಸ್ನ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಂಡು ನೋಡಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಬಟರ್ನ ಮೆಲ್ಟ್ ಮಾಡಿಕೊಂಡು ಹಾಕೋತಿದ್ದೀನಿ. ಮೆಲ್ಟ್ ಆಗಿರೋ ಬಟರ್ಗೆ ನಾನಿಲ್ಲಿ ಶುಗರ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 2 to 3 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್ನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೆಡ್ ಹಾರ್ಟ್ ಕುಕ್ಕೀಸ್ನ ಮಾಡ್ತಿರೋದ್ರಿಂದ ಇದಕ್ಕೆ ನಾನು ಫ್ಯೂ ಡ್ರಾಪ್ಸ್ ಆಫ್ ರೆಡ್ ಕಲರ್ನ ಫುಡ್ ಕಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಆರೆಲ್ಸ್ ನೀವು ಬೀಟ್ರೂಟ್ ಜ್ಯೂಸ್ ಏನಾದರೂ ಆಲ್ಟರ್ನೇಟಿವ್ ಆಗಿ ಹಾಕೋಬೋದು. ಮತ್ತೆ ಹೇಳ್ತಿದ್ದೀನಿ, ಫುಡ್ ಕಲರ್ ಈಸ್ ನಾಟ್ ಆನ್ ಹೆಲ್ತಿ ಆಪ್ಷನ್, ನೀವನ್ನ ಸ್ಕಿಪ್ ಮಾಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಬೀಟ್ರೂಟ್ ಜ್ಯೂಸನ್ನ ಹಾಕೋಬೋದು. ಈಗ ನಾನು ಇದನ್ನ ಅಷ್ಟನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾವು ಏನು ಲಿಕ್ವಿಡ್ ಕಂಟೆಂಟ್ಸ್ನ ತೊಗೊಂಡಿದ್ದೀವಿ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿ ತನಕ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ವಿಸ್ಕರಿಂದ ವಿಸ್ಕ್ ಮಾಡ್ಕೊತಿದ್ದೀನಿ. ಈ ಥರ ಆಗಿದೆ, ಜೆಲ್ಲಿ ಟೈಪ್ ಆಗಿದೆ ನೋಡಿ. ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಾಕೋತಿದ್ದೀನಿ. ಈಗ ನಾನು ಇದಕ್ಕೆ 1/2 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕೆಲವೊಂದು ನಟ್ಸ್ನ ಮಿಕ್ಸ್ ಮಾಡ್ತೀನಿ. ಫಸ್ಟಿಗೆ ಕ್ಯಾಶ್ಯೂ ನಟ್ಸು, ಗೋಡಂಬಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು, ನೆಕ್ಸ್ಟ್ ಪಿಸ್ತಾ. ನಾನು ಇದರಲ್ಲಿ ಸ್ವಲ್ಪ ಉಳಿಸ್ಕೊತಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಗಾರ್ನಿಷಿಂಗ್ಗೆ ಅದು ಬೇಕಾಗುತ್ತೆ. ಈಗ ಬಾದಾಮಿ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು ಡೋ ಫಾರ್ಮ್ಗೆ ಇದನ್ನ ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು, ಆ ಥರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವು ಮಿಕ್ಸಿಂಗಲ್ಲಿ ಹಾಲು ಯೂಸ್ ಮಾಡ್ತಿದ್ದೀವಿ. ಅದು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲು ಹಾಕಿ ಅದನ್ನು ಡೋ ಫಾರ್ಮ್ಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಕೈನ ಒಂಚೂರು ತುಪ್ಪದಿಂದ ಗ್ರೀಸ್ ಮಾಡಿಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಈಗ ನಾನಿಲ್ಲಿ ಹಾರ್ಟ್ ಶೇಪ್ ಕುಕ್ಕಿ ಕಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಹಾಗೇನೂ ನೀವು ಹಾರ್ಟ್ ಶೇಪಿಗೆ ಅದನ್ನ ಮಾಡ್ಕೋಬೋದು. ಕುಕ್ಕಿ ಕಟರ್ ಇದ್ದಿದ್ದರಿಂದ ನಾನು ಅದನ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಅದರೊಳಗೆ ಫಿಲ್ ಮಾಡಿ ಅದಕ್ಕೆ ಶೇಪ್ ಕೊಡ್ತೀನಿ. ಈ ಥರ ಇಲ್ಲ ಅಂದರೆ ನೀವು ಇದನ್ನ ಚಪಾತಿ ಹಿಟ್ಟು ಥರ ಲಟ್ಟಿಸ್ಕೊಂಡು ಆಮೇಲೂ ಕಟ್ಟರಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಇದೇ ರೀತಿ ನಾವು ಎಲ್ಲ ಹಾರ್ಟ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ತೋರಿಸ್ಕೊಡ್ತಿದ್ದೀನಿ. ಹಾರ್ಟ್ ಶೇಪೇ ಮಾಡ್ಕೋಬೇಕಂತ ಏನಿಲ್ಲ, ನೀವು ಯಾವ ಶೇಪ್ ಬೇಕಿದ್ರೂ ಮಾಡ್ಕೋಬೋದು. ನಾನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಮಾಡ್ತಿರೋದ್ರಿಂದ ಹಾರ್ಟ್ ಶೇಪ್ ಮಾಡಿದ್ದೀನಿ. ಹಾಗೆ ನಾವು ಆವಾಗಲೇ ಏನು ನಟ್ಸನ್ನ ಎತ್ತಿಟ್ಕೊಂಡಿದ್ವಿ ಮಿಕ್ಸ್ ಮಾಡುವಾಗ ಉಳಿಸಿ ಅದನ್ನು ಹಾಕಿ ಈ ಹಾರ್ಟ್ಸ್ನ ಗಾರ್ನಿಷ್ ಮಾಡ್ತಿದ್ದೀನಿ. ನೋಡಿ, ಇದು ಇವಾಗ ರೆಡಿ ಆಗಿದೆ. ನೋಡಿ ಎಷ್ಟೊಂದು ಹಾರ್ಟ್ಸು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಇದನ್ನು ನಾನು ಪ್ರೀ ಹೀಟೆಡ್ ಓವನಲ್ಲಿ 10 to 12 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ.
ಆರೆಲ್ಸ್ ನೀವು ಒಂದು ಕಡಾಯಲ್ಲಿ ಪ್ಲೇಟ್ ಮೇಲೆ ಇಟ್ಟು 10 ಮಿನಿಟ್ಸ್ ಬೇಕ್ ಮಾಡ್ಕೋಬೋದು. ನೋಡಿ ನಮ್ಮ ಹಾರ್ಟ್ಸ್ ರೆಡಿ ಆಗಿದೆ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ನನ್ನ ಮಗಳಿಗಂತೂ ಫುಲ್ ಖುಷಿ ಆಯಿತು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ತೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಹಾಗಿದ್ರೆ ನಮ್ಮ ನೆಕ್ಸ್ಟ್ ರೆಸಿಪಿ ಏನಂತ ನೋಡೋಣ. ಇದೇನಪ್ಪ ಇದು ಯಾವುದೋ ಚಕ್ಕೆ ಇಟ್ಕೊಂಬಂದಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಕರೆಕ್ಟ್ ಚಕ್ಕೆನೇ, ಆದರೆ ಇದು ಒಂದು ಮೆಡಿಸಿನಲ್ ಚಕ್ಕೆ. ಇದನ್ನು ಯೂಸ್ ಮಾಡಿ ನಾನಿಲ್ಲಿ ಒಂದು ಡ್ರಿಂಕ್ ಮಾಡ್ತಿದ್ದೀನಿ. ಡ್ರಿಂಕ್ ಅಂತ ಅನ್ನೋದಕ್ಕಿಂತ ಒಂದು ವಾಟರ್ ಅಂದ್ರೇ ಸಾಕಿದ್ನ. ಇಲ್ಲಿ ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರಿಗೆ 1 ಸ್ಪೂನಷ್ಟು ಈ ಚಕ್ಕೆ ಏನಿದೆ ಅದನ್ನ ಹಾಕಿ ಕುದಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ವಾಟರ್ದು. ಇದು ಒಂದು ಮೆಡಿಸಿನಲ್ ವಾಟರ್. 2 ಗ್ಲಾಸ್ ಇರೋ ನೀರು 1 ಗ್ಲಾಸ್ ಆಗೋ ತನಕ ಕುದಿಸ್ಬೇಕು. ಕುದ್ದಿದ ನಂತರ ಇದನ್ನು ಶೋಧಿಸ್ಕೋಬೇಕು. ಇದು ಸಪನ್ವುಡ್ ಅಂತ, ಸ್ಯಾಂಡಲ್ವುಡ್ ಥರನೇ. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಹೈ ಕೊಲೆಸ್ಟ್ರಾಲ್, ಸ್ಟ್ರೆಸ್ ಆ ಥರ ಏನೇ ಪ್ರಾಬ್ಲಮ್ ಇದ್ರೂ ಇದನ್ನು ನೀವು ಡೈಲಿ ಕುಡಿಬೋದು. ಆದರೆ ಪ್ರೆಗ್ನೆಂಟ್ ವುಮೆನ್ಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಇರ್ತಾರಲ್ಲ, ಯಾರು ಮಕ್ಕಳಿಗೆ ಹಾಲು ಕುಡಿಸ್ತಿರ್ತಾರೆ ಅವ್ರು ಇದನ್ನ ಕುಡಿಬೋದಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ನೀವು ಇದನ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕುಡಿಬೋದು. ಉಳಿದವರು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ನೋಡಿ ಅದ್ರದ್ದು ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ನೀರಲ್ಲಿ ಹಾಕಿ ಕುದಿಸಿದಷ್ಟೇ ಅದೆಷ್ಟು ನೀಟಾಗಿ ಕಲರ್ ಬಿಟ್ಟಿದೆ. ಒಂದು ಸಲ ಇದನ್ನ ಟ್ರೈ ಮಾಡಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ ಅಂತ ಅನ್ಕೋತೀನಿ. ಶಬರಿಮಲೆಗೆ ಹೋಗೋರೆಲ್ಲ ಇದನ್ನ ಕುಡ್ದೇ ಇರ್ತೀರಾ ಅಥವಾ ನೋಡೇ ಇರ್ತೀರಾ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ರೆಸಿಪಿ ಏನಂತ ನೋಡೋಣ. ಮನೆ ಪಾಟಲ್ಲಿ ರೋಸ್ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಎಲ್ಲ ಹರಳೋಗಿ ಇನ್ನೇನು ಒಣಗೋ ಥರ ಆಗಿತ್ತು. ತಾಳು ಇದನ್ನ ಯಾಕೆ ವೇಸ್ಟ್ ಮಾಡೋಣ ಅಂತ ಒಂದು ರೆಸಿಪಿ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡ್ತಿದ್ದೀರಲ್ವ, ಇದು ರೋಸ್ ಲಡ್ಡು. ಮನೇಲಿ ಬಿಟ್ಟಿದ್ದು ರೋಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಮಾಡಿದ್ದೀನಿ. ಫಸ್ಟು ರೋಸ್ ಪೆಟಲ್ಸ್ನ ನಾವು ಡ್ರೈ ಮಾಡ್ಕೋಬೇಕು. ನಾನು ಇದನ್ನ ಅರ್ಜೆಂಟಿಗೆ ಮಾಡ್ತಿರೋದ್ರಿಂದ ಇದನ್ನ ಏರ್ ಫ್ರೈಯರಲ್ಲೇ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ನೀವು ಓವನಲ್ಲಿ ಕೂಡ ಡ್ರೈ ಮಾಡ್ಕೋಬೋದು. ಬನ್ನಿ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ಗೆ ವಾಟರ್ಮೆಲನ್ ಸೀಡ್ಸ್ ಹಾಕ್ಕೊಂಡು ನಾನಿಲ್ಲಿ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡ್ಕೋಬೋದು. ನಾನು ಈ ರೆಸಿಪಿಗೆ ತುಪ್ಪ ಪ್ರಿಫರ್ ಮಾಡಲ್ಲ, ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೈ ಮಾಡ್ಕೋತಿದ್ದೀನಿ. ಅದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿನ ಹಾಕೋತಿದ್ದೀನಿ. ಬಾದಾಮಿ ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ನಾನು ಪಿಸ್ತಾ ಸೇರಿಸ್ಕೊತಾ ಇದ್ದೀನಿ. ಪಿಸ್ತಾ ಫ್ರೈ ಆಗಿದ್ದಕ್ಕೆ ಗೋಡಂಬಿ ಸೇರಿಸ್ಕೊತಿದ್ದೀನಿ. ಎಲ್ಲ ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಇದಕ್ಕೆ ಒಣ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ತಿರ್ತೀನಿ. ನಮ್ಮ ಮನೇಲಿ ಇರೋದೇ ನಾವು ಇಬ್ಬರು ಮತ್ತು ನನ್ನ ಮಗಳು ಚಿಕ್ಕವಳು. ಅದಕ್ಕೋಸ್ಕರ ನಾನು ಇಷ್ಟಿಷ್ಟೇ ಮಾಡ್ತಿರ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಇದೇ ಅಳತೆಯಲ್ಲಿ ನೀವು ಮಾಡ್ಕೋಬೋದು. ಈ ಲಡ್ಡು ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ಶಾಪಲ್ಲಿ ಸಿಗೋ ಥರನೇ ಇರುತ್ತೆ. ನೀವು ಒಂದು ಸಲ ಇದನ್ನ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ದ್ರಾಕ್ಷಿ ಉಬ್ಬೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿಯಲ್ಲಿ ಕಲರ್ ಚೇಂಜ್ ಆಗಿರುತ್ತೆ. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ತುರಿ ಲೈಟ್ ಬ್ರೌನ್ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಆದಮೇಲೆ ನಾನಿಲ್ಲಿ ಸೀಡ್ಸ್ ತೆಗೆದಿಟ್ಟಿರೋ
ಕಟ್ ಮಾಡಿರೋ ಖರ್ಜೂರನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಸಾಫ್ಟ್ ಖರ್ಜೂರ, ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಈ ರೀತಿ ರೋಸ್ಟ್ ಮಾಡ್ದಲೇ ನೀವು ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೇನಾದರೂ ಕುಕ್ಕಿಂಗ್ ವಿತೌಟ್ ಫೈರ್ ಆ ಥರ ಏನಾದರೂ ಇದ್ದಾಗ ನೀವು ಇದನ್ನ ಈ ಥರ ರೋಸ್ಟ್ ಮಾಡ್ದಲೇ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಕೋವಾ ಆ್ಯಡ್ ಮಾಡಿದ್ದೀನಿ. ಒಂದು 1/2 ಕಪ್ಪಷ್ಟು ಕೋವಾನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಒಂದು 1/2 ಸ್ಪೂನಷ್ಟು ಸಕ್ಕರೆ ಪುಡಿನ ನಾನು ಇದಕ್ಕೆ ಸೇರಿಸಿದ್ದೀನಿ. ಸ್ವೀಟ್ನೆಸ್ಗೆ ಅಂತ ನಾವಿಲ್ಲಿ ಆಲ್ರೆಡಿ ಖರ್ಜೂರ ಹಾಕಿದ್ದೀವಿ. ಹಾಗೆ ಮತ್ತು ನಾವಿದಕ್ಕೆ ಗುಲ್ಕನ್ ಹಾಕ್ತಿದ್ದೀವಿ. ಹಂಗಾಗಿ ಶುಗರ್ ತುಂಬ ಹಾಕೋದೇನು ಬೇಡ. ನೀವೇನಾದರೂ ಇದನ್ನ ಕುಕ್ಕಿಂಗ್ ವಿತೌಟ್ ಫೈರ್ಗೆ ಅಂತ ಉರಿದೆಲ್ಲ ಮಾಡ್ತಿದ್ದೀರಾ ಅಂದರೆ ಗುಲ್ಕನ್ನ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡತ್ತೆ ಅಂತ ಗುಲ್ಕನ್ ಕಮ್ಮಿ ಮಾಡಿದ್ದೀನಿ. ಅದು ಬೈಂಡ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದ್ರದ್ದು ಕ್ವೀನ್ ಇಂಗ್ರೀಡಿಯೆಂಟ್ ಅಂತ ಏನಿದೆ, ರೋಸ್ ಪೆಟಲ್ಸ್, ಅದನ್ನು ನಾನು ಹಾಕ್ತಾಯಿದ್ದೀನಿ. ಡ್ರೈಡ್ ರೋಸ್ ಪೆಟಲ್ಸು ಜಾಸ್ತಿ ಹಾಕಬೇಡಿ. 1 ಸ್ಪೂನಷ್ಟು ರೋಸ್ ಪೆಟಲ್ಸ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಕಲರೇ ಚೇಂಜ್ ಆಗೋಯಿತು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀವು ಕೈಗೆ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿ ಉಂಡೆಗಳು ಕಟ್ಟಿಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಬಂದಾಗ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಇದನ್ನ ನಟ್ಸ್ ಎಲ್ಲ ಫ್ರೈ ಮಾಡ್ದಲೇ ಆರಾಮಾಗಿ ಮಾಡ್ಬೋದು. ಟೇಸ್ಟ್ ಅಷ್ಟೊಂದು ಬೇರೆ ಆಗಲ್ಲ. ನಾನು ಇದನ್ನ ಸ್ವೀಟ್ ಶಾಪ್ಸ್ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಆ ಮೆಥಡಲ್ಲೇ ತೋರಿಸಿದ್ದೀನಿ. ನೋಡಿ, ಇದು ಬೈಂಡ್ ಆಗ್ತಾಯಿದೆ ನೀಟಾಗಿ ನಾವು ಗುಲ್ಕನ್ ಹಾಕಿರೋದ್ರಿಂದ. ನಿಮಗೇನಾದರೂ ಬೈಂಡ್ ಆಗ್ತಿಲ್ಲ ಅಂದರೆ ಇನ್ನೊಂಚೂರು ಗುಲ್ಕನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಉಂಡೆಗಳೆಲ್ಲ ರೆಡಿಯಾಗಿದೆ. ನಾವೀಗ ಇದನ್ನ ರೋಸ್ ಪೆಟಲ್ಸ್ ಪೀಸ್ಗಳೇನಿದೆ ಅದರಲ್ಲಿ ರೋಲ್ ಮಾಡಬೇಕು. ನಾನಿಲ್ಲ ಅದ್ರ ಮೇಲೆ ಉದುರಿಸಿ ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ನಮ್ಮ ರೋಸ್ ಪೆಟಲ್ ಲಡ್ಡು ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೆಲ್ತಿಗೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆದರೆ ನಾನು ಇದನ್ನ ಮಾಡಿರೋದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸೀರೀಸಲ್ಲಿ. ಸೊ ಇದನ್ನ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.